ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ರಣ ಭಯಂಕರಕ್ಕೆ ತಿರುಗಿಬಿಟ್ಟಿದೆ. ಸಂಖ್ಯಾಬಲದ ಆಟಕ್ಕೂ ಚಾಲನೆ ಸಿಕ್ಕಿದೆ. ತಂತ್ರ ಪ್ರತಿತಂತ್ರಗಳ ದಾಳ ಉರುಳ್ತಾ ಇದ್ದು ಶಾಸಕರು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಅಂತ ಹೇಳಿ ಮ್ಯೂಸಿಕಲ್ ಚೇರ್ ಆಡ್ತಿದ್ದಾರೆ. ಈ ಕದನದ ನಡುವೆ ರಾಹುಲ್ ಗಾಂಧಿಯ ಮಧ್ಯಪ್ರವೇಶ ಆಗಿದೆ. ಶಾಂತಿ ಸಂಧಾನ ಕದನ ವಿರಾಮದ ಸಂದೇಶ ಬಂದಿದೆ. ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ರಾಜ್ಯ ಕಾಂಗ್ರೆಸ್ನಲ್ಲೀಗ ರಣಬಿಸಿಲು. ಡಿಕೆಶಿಯ ಹುರಿಗಣ್ಣಿನ ಜ್ವಾಲೆಗೆ ಹೈಕಮಾಂಡ್ಗೂ ನಡುಕ ಹುಟ್ಟಿಸಿದೆ. ನಿನ್ನೆ ಬಂಡೆಗಳ ನಡುವೆ ಮಾರ್ದನಿಸಿದ ವ್ಯಾಘ್ರ ಗರ್ಜನೆಗೆ ಎದುರಾಳಿ ಪಡೆ ಬೆವರಿಳಿತಿದೆ. ಇತ್ತ ಸಿದ್ದು ಕಾಲಡಿಯಲ್ಲಿ ಗುಡುಗುವ ಸಿಡಿಲಿನ ಸದ್ದು ಕೇಳಿಸುತ್ತಿದೆ. ಪಟ್ಟ ಬಿಟ್ಕೊಡಲ್ಲ ಅನ್ನೋ ಸಿಂಗಲ್ ಶೇರ್ನಂತೆ ಆರ್ಭಟಿಸಿದ್ದಾರೆ. ಈ ರಣಾರ್ಭಟಗಳಿಂದ ಹಸ್ತಪಡೆ ಅತ್ತ ಧರಿ ಇತ್ತ ಪುಲಿಯಾಗಿ ಒದ್ದಾಡ್ತಿದೆ. ತಾರಕಕ್ಕೆ ತಲುಪಿದ ಕುರ್ಚಿ ಕದನ, ತಂತ್ರ ಪ್ರತಿತಂತ್ರಗಳ ದಾಳ. ಹೈಕಮಾಂಡ್ ರಂಗ ಪ್ರವೇಶ, ರಾಹುಲ್ ಕಡೆಯಿಂದ ಸಂದೇಶ. ಇದು ಕನಕನ ಕದನ. ಪಟ್ಟದಾಟಕ್ಕೆ ಕಾಂಗ್ರೆಸ್ನ ಕಟ್ಟಪ್ಪ ಹೂಡಿದ ಚಕ್ರವ್ಯೂಹ. ಕಾಂಗ್ರೆಸ್ನಲ್ಲಿ ತೆರೆಮರೆಯಲ್ಲಿ ಗದ್ದುಗೆ ಗುದ್ದಾಟ ಈಗ ನೇರ ಯುದ್ಧಕ್ಕೆ ನಾಂದಿ ಹಾಡಿದೆ. ಶಾಸಕರ ಬಲ ಹೆಚ್ಚಿಸಿಕೊಳ್ಳೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರಗಾರಿಕೆ ಆರಂಭಿಸಿದ್ದಾರೆ. ಈ ನಡುವೆ ರಾಹುಲ್ ಸಂದೇಶ ಬಂದಿದೆ. ಕುರ್ಚಿ ಕದನ ನಡೆಸ್ತಾ ಇರೋ ಸಿಎಂ ಡಿಸಿಎಂಗೆ ರಾಹುಲ್ ಗಾಂಧಿ ಸಂದೇಶ ಬಂದಿದೆ. ಗೊಂದಲದ ಬಗ್ಗೆ ಬಹಿರಂಗ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಮೂಲಕ ಮೆಸೇಜ್ ಪಾಸ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕರೆಸಿ ಮಾತನಾಡುವುದಾಗಿ ತಿಳಿಸಿದ್ದಾರೆ. ಸದ್ಯ ವಿದೇಶದಿಂದ ವಾಪಸ್ ಆದ ಮೇಲೆ ಇಬ್ಬರನ್ನೂ ದೆಹಲಿಗೆ ಕರೆಸಿ ಮಾತನಾಡೋ ಬಗ್ಗೆ ರಾಹುಲ್ ಪ್ರಸ್ತಾಪ ಇಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ನಿನ್ನೆ ಡಿಸಿಎಂ ಮನೆ, ಇವತ್ತು ಸಿಎಂ ನಿವಾಸಕ್ಕೆ ಭೇಟಿ. ಪವರ್ ಗೇಮ್ನಲ್ಲಿ ಅಚ್ಚರಿ ಮೂಡಿಸಿದ ಶಾಸಕರ ನಡೆ. ಒಂದೆಡೆ ಡಿಕೆಶಿ ಬೆಂಬಲಿಗ ಶಾಸಕರಿಂದ ಪವರ್ ಶೋ ನಡೀತಾ ಇದ್ರೆ, ಕೆಲ ಶಾಸಕರು ಯಾರ ಕೆಂಗಣ್ಣಿಗೂ ಬೀಳೋದ್ ಬೇಡ ಅಂತ ಎರಡೂ ಪವರ್ ಸೆಂಟರ್ಗಳಿಗೆ ಭೇಟಿ ನೀಡಿ ನಿಷ್ಠೆ ಮೆರೆದಿದ್ದಾರೆ. ಇದರ ನಡುವೆ ನಂಬರ್ ಗೇಮ್ನಂತ ದಾಳಗಳನ್ನ ಪ್ರಯೋಗಿಸಲು ಡಿಕೆಶಿ ಸಜ್ಜಾಗ್ತಿದ್ದಂತೆ ಕಾಣಿಸ್ತಿದೆ. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಣವು ತಂತ್ರಗಾರಿಕೆ ಆರಂಭಿಸಿದೆ. ಇತ್ತ ಸಿಎಂ ನಿವಾಸ ಸಹ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಯಿತು. ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅಂತೂ ಸಿಎಂ ನಿವಾಸದಿಂದಲೇ ಬೆಳವಣಿಗೆ ಅಂತ ಕಣ್ಣಿಟ್ಟಂತೆ ಕಾಣಿಸ್ತು. ನಿನ್ನೆ ಡಿಸಿಎಂ ಮನೆಯಲ್ಲಿದ್ದ ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್, ಭದ್ರಾವತಿಯ ಬಿಕೆ ಸಂಗಮೇಶ್, ಶಿಗ್ಗಾವಿ ಶಾಸಕ ಯಾಸೀರ್ ಪಠಾಣ್, ಹಾನಗಲ್ನ ಶ್ರೀನಿವಾಸ್ ಮಾನೆ ಸೇರಿ ಹಲವರು ಸಿಎಂ ನಿವಾಸದಲ್ಲಿ ಪ್ರತ್ಯಕ್ಷರಾಗಿ ಅಚ್ಚರಿ ಮೂಡಿಸಿದ್ರು. ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ಸಿಎಂ ಡಿಸಿಎಂ ಮುಖಾಮುಖಿ. ಮತ್ಸ್ಯ ಮೇಳದಲ್ಲಿ ಮೀನಿಗೆ ಗಾಳ ಹಾಕೋ ಕಲೆ ವಿವರಿಸಿದ ಡಿಕೆಶಿ. ಇಷ್ಟೆಲ್ಲ ಗದ್ದಲ ಗಲಾಟೆ ಮುನಿಸು ಕ್ರಾಂತಿಯ ಕಿಚ್ಚಿನ ನಡುವೆ ಸಿಎಂ ಮತ್ತು ಡಿಸಿಎಂ ಮುಖಾಮುಖಿಯಾದ್ರು. ಮತ್ಸ್ಯ ಮೇಳದಲ್ಲಿ ಇಬ್ಬರೂ ಭಾಗಿಯಾಗಿ ಗುಸುಗುಸು ಪಿಸುಪುಸು ಮಾತು ಏನೋ ನಡೆಯದೇ ಇಲ್ಲ ಅನ್ನೋ ರೀತಿ ಬಾಯಿಹವಾಗಿ ತೋರಿಸ್ಕೊಂಡ್ರು. ಮೀನ್ ಹಿಡಿಯೋ ಕಲೆ ನನಗ್ ಗೊತ್ತು ಅಂತ ಸಿಎಂ ಎದುರೇ ಡಿಕೆಶಿ ಪವರ್ ಪಂಚ್ ಕೊಟ್ರು. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ. ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನ ಶಿಕಾರಿ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದ್ರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಕ್ಷೇತ್ರದ ಶನೇಶ್ವರ ದೇಗುಲದಲ್ಲಿ ಎಳ್ಳಾರತಿ, ತುಲಾಭಾರ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಉತ್ಸವ ಮೂರ್ತಿ.
ಈ ಹಿಂದೆ ಡಿಕೆಶಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಮೊರೆ ಹೋಗಿದ್ರು. ಅದರಂತೆ ಇವತ್ತು ಅರಸೀಕೆರೆಯ ಪ್ರಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಪಲ್ಲಕ್ಕಿ ಡಿಸಿಎಂ ನಿವಾಸಕ್ಕೆ ಆಗಮಿಸಿದೆ. ನಿವಾಸದ ಒಳಗೆ ವಿಶೇಷ ಪೂಜೆ ನೆರವೇರಿದೆ. ಇತ್ತ ಡಿಕೆಶಿ ಬೆಂಬಲಿಗರು ತುಮಕೂರಿನ ಪಾವಗಡದ ಶನೇಶ್ವರ ದೇವಾಲಯದಲ್ಲಿ ಕುಜದೋಷ ಶನಿ ದೋಷ ದೂರವಾಗಿ ಸಿಎಂ ಆಗಲಿ ಅಂತ ವಿಶೇಷ ಪೂಜೆ ಎಳ್ಳಿನ ತುಲಾಭಾರ ಮಾಡಿದ್ದಾರೆ. ಒಟ್ಟಾರೆ ಕುರ್ಚಿ ಕದನ ತಾರಕಕ್ಕೇರಿದ್ದು ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋ ತಂತ್ರಗಾರಿಕೆ ನಡೀತಾ ಇದೆ. ಸದ್ಯಕ್ಕೆ ಹೈಕಮಾಂಡ್ ಮೌನ ಸಂದೇಶ ನೀಡಿದ್ದು ನವೆಂಬರ್ ಕ್ರಾಂತಿ ಸಸ್ಪೆನ್ಸ್ ಥ್ರಿಲ್ಲರ್ ರೀತಿ ಕಾಣಿಸ್ತಿದೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.